Praise the Lord. Praise the Lord. ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್. ಯೇಸು ಕ್ರಿಸ್ತ ನಾಮದಲ್ಲಿ ವಾಕ್ಯವನ್ನು ಕೇಳ್ತಿರುವಂಥ ಎಲ್ಲರಿಗೂ ಕೂಡ ವಂದನೆಗಳು. ಸೊ ದೇವರು ಕೊಟ್ಟಂಥ ಈ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸ್ತಾ ಇದ್ದೇನೆ. ಸೊ ಅದನ್ನು ನಂಬಿಗಸ್ತನು. ಇನ್ನೊಂದು ದಿನ ಇನ್ನೊಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ಆತನಿಗೆ ಮಹಿಮೆ ಉಂಟಾಗಲಿ. ಯಾವುದೇ ಕಾಲದಲ್ಲಿ ನಾನು ಈ ಒಂದು ಮುಂಜಾನೆಯ ವಾಕ್ಯ ಸಂದೇಶದಲ್ಲಿ ಯೆಹೋಶುವನ ಕುರಿತಾಗಿ ಕೆಲವು ವಿಷಯಗಳನ್ನು ನಾನು ಹಂಚಿಕೊಳ್ಬೇಕೆಂಬುದಾಗಿ ಆಸೆಪಟ್ಟಿದ್ದೇನೆ. ಸೊ ಯೆಹೋಶುವನು ಗ್ರೇಟ್ ಲೀಡರ್. ಮೋಶೆಯಂಥ ನಾಯಕನಿಗೆ ಸೇವಕನಾಗಿದ್ದಂಥ ಯೆಹೋಶುವನ ಜೀವಿತದ 3 ಸಂದರ್ಭಗಳನ್ನು ಈ ಉದಯ ಕಾಲ ನಾನು ಹಂಚಿಕೊಳ್ಬೇಕೆಂಬುದಾಗಿ ಆಸೆ ಪಡ್ತಾ ಇದ್ದೇನೆ. ಮೊದಲನೆಯದಾಗಿ ನಾವು ಯೆಹೋಶುವನ ಕುರಿತಾಗಿ ನಾವು ಮೊಟ್ಟ ಮೊದಲು ನಾವು ಎಲ್ಲಿ ಆತನ ಕುರಿತಾಗಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ವಿಮೋಚನ ಕಾಂಡ 17ನೇ ಅಧ್ಯಾಯ 8ನೇ ವಚನದಿಂದ ನಾವು ಯೆಹೋಶುವನನ್ನು ಮೊಟ್ಟ ಮೊದಲು ನಾವು ನೋಡ್ತೇವೆ. ಸೊ ಇಸ್ರಾಯೇಲರು ಅನೇಕ ವರ್ಷಗಳ ಒಂದು ಗುಲಾಮತನದಿಂದ ಹೊರಗೆ ಬಂದ ನಂತರ ದೇವರು ಮೋಶೆಯನ್ನು ಒಬ್ಬ ನಾಯಕನ ಮುಖಾಂತರವಾಗಿ ಅವರನ್ನು ಹೊರಗೆ ಕರ್ಕೊಂಡು ಬಂದು, ಸೊ ಇಸ್ರಾಯೇಲಿಯರನ್ನ ಅದ್ಭುತವಾದಂಥ ಅನೇಕ ಕಾರ್ಯಗಳನ್ನು ದೇವರು ಅವರಿಗೋಸ್ಕರವಾಗಿ ಮಾಡಿ, ಸೊ ಅಲ್ಲಿಂದ ಅವರನ್ನು ಹೊರಗೆ ಕರ್ಕೊಂಡು ಬಂದ ನಂತರ ಕೆಂಪು ಸಮುದ್ರವನ್ನು ದಾಟಿದಂಥ ಇಸ್ರಾಯೇಲಿಯರು ಮೊಟ್ಟ ಮೊದಲು ಎದುರುಗೊಳ್ಳುವಂಥ ಶತ್ರುಗಳು ಅಮಾಲೇಕಿಯರು. ಸೊ ಅವರು ಅನುಭವಿಸಿದಂಥ ಮೊಟ್ಟ ಮೊದಲ ಯುದ್ಧ, ಇಸ್ರಾಯೇಲರು ಎದುರಿಸಿದಂಥ ಮೊಟ್ಟ ಮೊದಲ ಯುದ್ಧ ಅದು ಅಮಾಲೇಕಿಯರ ಜೊತೆಯಲ್ಲಿ. ಸೊ ರೆಫಿದೀಮ್ ಅನ್ನೋ ಒಂದು ಪ್ರಾಂತ್ಯದಲ್ಲಿ ಬಂದು ಅವರು ಉಳ್ಕೊಂಡಾಗ ಅಮಾಲೇಕಿಯರು ತಾವೇ ಇವರ ಮೇಲೆ ಯುದ್ಧಕ್ಕಾಗಿ ಬರ್ತಾರೆ. ಸೊ ಈ ಯುದ್ಧವನ್ನು ಹೇಗೆ ಮಾಡಬೇಕು, ಸೊ ಯುದ್ಧ ನೈಪುಣ್ಯತೆ ಇವರಿಗೆ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಕೂಡ ಅನೇಕ ವರ್ಷಗಳು ಈ ಇಸ್ರಾಯೇಲರು ಐಗುಪ್ತದಲ್ಲಿ ಗುಲಾಮತನ ಮಾಡಿದಂಥವರು, ಬಿಟ್ಟಿ ಕೆಲಸ ಮಾಡಿದಂಥವರು. ಈಗ ಕತ್ತಿಯನ್ನು ಹಿಡಿದು ಯುದ್ಧವನ್ನು ಮಾಡುವಂಥ ಒಂದು ತರಬೇತಿ ಇವರಿಗೆ ಯಾರು ಕೊಟ್ಟಿದ್ದಿಲ್ಲ. ಸೊ ಇವರು ಆ ತರಬೇತಿನ ಪಡೆದವರಲ್ಲ. ಆದರೆ ಸೊ ಈಗ ಯುದ್ಧವನ್ನು ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿ, ಆ ಕಠಿಣವಾದಂಥ ಪರಿಸ್ಥಿತಿ ಬಂದಿದೆ. ಸೊ ಈ ಒಂದು ಸ್ಥಿತಿಯಲ್ಲಿ ಸೊ ದೇವರು ಆರಿಸಿಕೊಂಡಂಥ ಸೇವಕನಾದಂಥ ಮೋಶೆ ಈ ಇಸ್ರಾಯೇಲರನ್ನ ಐಗುಪ್ತದಿಂದ ಕರ್ಕೊಂಡು ಬಂದು ಕೆಂಪು ಸಮುದ್ರವು ಇಬ್ಬಾಗವಾಗಿ ಆ ಒಂದು ಸಮುದ್ರದ ಮಧ್ಯದಲ್ಲಿ ಒಣನೆಲವನ್ನು ದಾಟಿ ಬಂದಂಥ ಇಸ್ರಾಯೇಲರು ಸೊ ಅದ್ಭುತವಾಗಿ ಬಂದು ಇವರು ಉಳ್ಕೊಂಡಂಥ ಈ ಒಂದು ಸ್ಥಳದಲ್ಲಿ ಸೊ ಯುದ್ಧವನ್ನು ಮಾಡಬೇಕು ಅಂತ ಹೇಳಿದ್ರೆ, ಸೊ ದೇವರಿಲ್ಲಿ ಮೋಶೆಗೆ ಹೇಳ್ತಾ ಇದ್ದಾರೆ, ಬೆಟ್ಟದ ಮೇಲೆ ಮೋಶೆ ಬೆಟ್ಟವನ್ನು ಏರಿ ಬೆಟ್ಟದ ಮೇಲೆ ಹೋಗ್ತಿದ್ದಾನೆ. ತಾನೊಬ್ಬನೇ ಹೋಗದೆ ಆತನಿಗೆ 2 ಸಹಾಯಕರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆರೋನನನ್ನು ಮತ್ತೆ ಹೂರನ್ನು ಎಂಬ 2 ಸಹಾಯಕರನ್ನ ಕರ್ಕೊಂಡು ಬೆಟ್ಟದ ಮೇಲೆ ಹೋಗಿ ಮೋಶೆ ಕೈಗಳನ್ನ ಮೇಲೆ ಎತ್ತುತ್ತಾ ಇದ್ದಾನೆ. ಸೊ ಇಲ್ಲಿ ಕೆಳಗೆ ಯುದ್ಧ ಮಾಡ್ಲಿಕ್ಕಾಗಿ ಒಬ್ರು ಬೇಕು. ಸೊ ಈ ಯುದ್ಧವನ್ನ ಮಾಡುವಂತ ಒಬ್ಬ ನಾಯಕನಾಗಿ ಆ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಿರುವವನೇ ಯೆಹೋಶುವನು. ಸೊ ಯೆಹೋಶುವನನ್ನ ಮೊಟ್ಟ ಮೊದಲು ನಾವು ಇಲ್ಲಿ ನೋಡ್ತೇವೆ. ಸೊ ನಾವು ದೇವರ ವಾಕ್ಯದಲ್ಲಿ ಓದುವಾಗ ವಿಮೋಚನ ಕಾಂಡ 17ನೇ ಅಧ್ಯಾಯ 8ನೇ ವಚನದಿಂದ ನೋಡುವಾಗ, ವಿಮೋಚನ ಕಾಂಡ 17ನೇ ಅಧ್ಯಾಯ 8ನೇ ವಚನ. ಆಗ ಅಮಾಲೇಕ್ಯರು ರೆಫಿದೀಮಿನಲ್ಲಿ ಇಸ್ರಾಯೇಲಿಯರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆ ಯೆಹೋಶುವನಿಗೆ, ನೀನು ಭಟರನ್ನ ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವದಂಡವನ್ನ ಕೈಯಲ್ಲಿ ಹಿಡಿದುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು ಆರೋನನು ಹೂರನು ಈ 3 ಗುಡ್ಡದ ತುದಿಗೆ ಏರಿದರು. ಮೋಶೆಯು ತನ್ನ ಕೈಗಳನ್ನ ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲ್ಯರು ಬಲವಾಗುವರು, ಇಳಿಯುವಾಗ ಅಮಾಲೇಕ್ಯರು ಬಲವಾಗುವರು. ಹೀಗಿರಲು ಮೋಶೆಯ ಕೈಗಳು ಭಾರವಾದ್ದರಿಂದ ಆರೋನ ಹೂರರು
ಒಂದು ಕಲ್ಲನ್ನ ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡ್ರಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುಳುಗುವ ತನಕ ಇಳಿಯದೆ ನಿಂತೇ ಇದ್ದವು. ಹೀಗಿರುವುದರಿಂದ ಯೆಹೋಶುವನು ಅಮಾಲೇಕ್ಯರನ್ನು ಅವರ ಭಟರನ್ನು ಕತ್ತಿಯಿಂದ ಕೆಡವಿಬಿಟ್ಟನು. ಆಗ ಯೆಹೋವನು ಮೋಶೆಗೆ, ಭೂಮಿಯ ಮೇಲೆ ಅಮಾಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು. ಈ ಮಾತನ್ನ ಜ್ಞಾಪಕಾರ್ಥವಾಗಿ ಪುಸ್ತಕದಲ್ಲಿ ಬರೆ ಮತ್ತು ಯೆಹೋಶುವನಿಗೆ ಮಂದಟ್ಟು ಮಾಡಿಕೊಡು ಎಂದು ಹೇಳಿದನು. ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟನು. ಯಾಹುವಿನ ಸಿಂಹಾಸನದ ಆಣೆ, ಅಮಾಲೇಕ್ಯರ ಮೇಲೆ ಯೆಹೋವನಿಗೆ ತಲತಲಾಂತರಕ್ಕೂ ಯುದ್ಧವಿರುವುದು ಅಂದನು. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ ಒಂದು ಸಂಘಟನೆ ಒಂದು ಆತ್ಮೀಯವಾದಂಥ ಪಾಠವನ್ನು ಕಲಿಸುವಂಥದ್ದಾಗಿದೆ. ಸೊ ಮೊಟ್ಟ ಮೊದಲ ಈ ಯುದ್ಧವನ್ನು ಎದುರುಗೊಳ್ಳುವಾಗ ಮೋಶೆ ಯೆಹೋಶುವನನ್ನು ಕರೆದು ಹೇಳ್ತಾ ಇದ್ದಾನೆ, ಯೆಹೋಶುವನೇ, ನೀನು ಏನು ಮಾಡು, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ಯವನಸ್ಥನಾದಂಥ ಯೆಹೋಶುವನು, ಅಲ್ಲಿವರೆಗೂ ಯುದ್ಧವನ್ನೇ ನೋಡದೇ ಇರುವಂಥ ಯೆಹೋಶುವನು ಯುದ್ಧ ಮಾಡುವಂತ ಒಂದು ವಿಷಯವೇ ಅವನಿಗೆ ಗೊತ್ತಿಲ್ಲ. ಹೇಗೆ ಯುದ್ಧ ಮಾಡುವುದು, ಕತ್ತಿಯನ್ನು ಹಿಡಿದು ತಮಗಿಂತ ತಮ್ಮ ಶತ್ರುಗಳ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಐಗುಪ್ತದಲ್ಲೇ ಬಾಳಿದಂತ ಇವರು ಈಗ ಹೊರಗೆ ಬಂದಾಗ ಆ ಒಂದು ಗುಡ್ಡ ಪ್ರಾಂತಗಳಲ್ಲಿ ವಾಸ ಮಾಡುವಂತ ಈ ಅಮಾಲೇಕ್ಯರು ಇವರ ಮೇಲೆ ಯುದ್ಧಕ್ಕೋಸ್ಕರವಾಗಿ ಬರ್ತಾ ಇದ್ದಾರೆ. ಸೊ ಇವರ ಬಲ ಎಂಥದ್ದು, ಇವರ ಆಯುಧಗಳು ಎಂಥವಿದಾವೆ, ಸೊ ಇವರೊಟ್ಟಿಗೆ ಹೇಗೆ ಯುದ್ಧ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲದೆ ಇದ್ರೂ ಕೂಡ ತನ್ನ ನಾಯಕನಾದಂತ ಮೋಶೆ ಹೇಳಿದಂತ ಮಾತಿಗೆ ತಕ್ಷಣವೇ ವಿಧೇಯನಾಗುವಂತ ಒಂದು ಸ್ವಭಾವವನ್ನ ಯೆಹೋಶುವನ ಜೀವಿತದಲ್ಲಿ ಮೊಟ್ಟ ಮೊದಲು ನಾವಿಲ್ಲಿ ಗಮನಿಸಬಹುದು. ಮರುಪ್ರಶ್ನೆ ಮಾಡ್ತಾ ಇಲ್ಲ ಯೆಹೋಶುವನು. ಹೇಗೆ ನಾನು ಯಾರನ್ನು ಕರ್ಕೊಂಡು ಹೋಗ್ಬೇಕು, ಹೇಗೆ ಕರ್ಕೊಂಡು ಹೋಗ್ಬೇಕು, ಹೇಗೆ ಪ್ರಾರಂಭ ಮಾಡಬೇಕು, ನಾನು ಹೆಂಗ್ ಯುದ್ಧ ಮಾಡ್ಲಿ. ಸೊ ಅಲ್ಲಿವರೆಗೂ ಕೂಡ ನಾವು ಐಗುಪ್ತ ದೇಶದಲ್ಲಿ ಅಲ್ಲಿ ಹುಲ್ಲು ತಂದು ಅದನ್ನ ಇಟ್ಟಿಗೆಗಳನ್ನ ಮಾಡಿ ಕಟ್ಟಡಗಳನ್ನ ಕಟ್ಟುವುದು ಮಾತ್ರನೇ ನನಗೆ ಗೊತ್ತಿರುವಂತ ಕೆಲಸ. ನಾನು ಈಗ ಹೋಗಿ ಹೇಗೆ ಯುದ್ಧ ಮಾಡ್ಬೇಕು ಅಂತ ಹೇಳಿ ಮರುಪ್ರಶ್ನೆ ಮಾಡಿಲ್ಲ. ಮೋಶೆ ಹೇಳಿದ ತಕ್ಷಣವೇ ಯೆಹೋಶುವನು ನೆಕ್ಸ್ಟ್ ಮಾರ್ನಿಂಗ್ ಯುದ್ಧ ಮಾಡ್ಲಿಕ್ಕೋಸ್ಕರವಾಗಿ ಕೆಲವರನ್ನ ಕರ್ಕೊಂಡು ಯುದ್ಧಕ್ಕೋಸ್ಕರವಾಗಿ ಹೋಗ್ತಾ ಇದ್ದಾನೆ. ಸೊ ಯುದ್ಧ ನಡೆದಂತ ನಾವು ಸತ್ಯವೇದದಲ್ಲಿ ಗಮನಿಸಿದ್ರೆ ದೇವರು ಮಾಡುವಂತ ಯುದ್ಧ ಬಹಳ ವಿಚಿತ್ರವಾಗಿರುತ್ತೆ. ಸೊ ಯುದ್ಧ ಆಯುಧಗಳಿಲ್ಲದೇನೆ ಅನೇಕ ಸಂದರ್ಭಗಳು ನಾವು ಗಮನಿಸಬಹುದು. ಯುದ್ಧ ಆಯುಧಗಳಿಲ್ಲದೇನೆ ಇಸ್ರಾಯೇಲರಿಗೆ ಅದ್ಭುತವಾದಂತ ಜಯವನ್ನು ಕೊಟ್ಟಿರುವಂತದ್ದು. ಯೆಹೋಷಾಫಾಟನ ವಿಷಯದಲ್ಲಿ ನೋಡುವಾಗ ಅಮಾಲೇಕ್ಯರು, ಅಮೋನಿಯರು, ಮೋವಾಬಿಯರು, ಮೆಗೊನ್ಯರು ಯುದ್ಧಕ್ಕೋಸ್ಕರವಾಗಿ ಬಂದಾಗ ಅವನ ಒಂದು ಸೈನ್ಯದ ಮೇಲೆ 3 ವಿಧವಾದಂತ ಗುಂಪುಗಳು ಬಂದಾಗ ಅವರ ಆಯುಧಗಳನ್ನು ಇಟ್ಕೊಂಡಿಲ್ಲ. ಸ್ತುತಿ ಆರಾಧನೆ ಮಾಡ್ತಾ ಲೇವಿಯರು, ಯಾಜಕರು, ಗಾಯಕರು ಹಾಡುಗಳನ್ನು ಹಾಡುತ್ತಾ ಹೋಗಿ ಆಯುಧನೇ ಹಿಡಿಯದೇನೆ ಶತ್ರುಗಳು ತಮ್ಮಲ್ಲಿ ತಾವನೇ ಓಡ್ಕೊಂಡು ಸತ್ತು ಹೋಗೋ ರೀತಿಯಲ್ಲಿ ದೇವರು ದೊಡ್ಡ ಜಯವನ್ನು ಕೊಡ್ತಾರೆ. ಮತ್ತೆ ಸಮುವೇಲನ ಕಾಲದಲ್ಲಿಯೂ ಕೂಡ ಅವರಿಗೆ ವಿರುದ್ಧವಾಗಿ ಫಿಲಿಸ್ಟಿಯರು ಬಂದಾಗ ಅವರು ಆಯುಧಗಳನ್ನು ಇಟ್ಕೊಂಡಿಲ್ಲ. ದೇವರ ಸನ್ನಿಧಿಯಲ್ಲಿ ಬಲಿ ಅರ್ಪಿಸಿ ಪ್ರಾರ್ಥನೆ ಮಾಡ್ತಾರೆ. ಸೊ ದೇವರು ಅವರಿಗೆ ಅದ್ಭುತವಾದಂಥ ಜಯವನ್ನು ಕೊಡ್ತಾರೆ. ಸೊ ನಾವು ಸೇವಿಸ್ತಿರುವಂತ, ನಾವು ಆರಾಧಿಸ್ತಿರುವಂತ ಯುವತಿಯ ಕಾಲದಲ್ಲಿ ನಾವು ಮಾತಾಡ್ತಿರುವಂತ ನಮ್ಮ ದೇವರು ಯುದ್ಧ ಮಾಡುವಂತ ವಿಧಾನವೇ ಡಿಫ್ರೆಂಟ್. ಸೊ ಈ ಯುದ್ಧವು ಮೊಟ್ಟ ಮೊದಲ ಇಸ್ರಾಯೇಲರು ಎದುರುಗೊಂಡಂತ ಯುದ್ಧವು ಅದ್ಭುತವಾದಂತ ಚರಿತ್ರೆಯಲ್ಲಿ ಉಳಿದು ಹೋಗುವಂತ ಯುದ್ಧವಾಗಿದೆ. ಸೊ ಈ ಯುದ್ಧ ಭೂಮಿಯಲ್ಲಿ ಯೆಹೋಶುವನಿದ್ದಾನೆ, ಯುದ್ಧ ಆಯುಧಗಳನ್ನ ಇಟ್ಕೊಂಡು ಮೋಶೆ ಹೇಳಿದ ಮಾತಿಗೆ ವಿಧೇಯನಾಗಿ ಹೋಗಿ ಯುದ್ಧವನ್ನ ಮಾಡ್ತಾ ಇದ್ದಾನೆ. ಯುದ್ಧ ಬೆಟ್ಟದ ಮೇಲೆ ಮೋಶೆ, ಆರೋನ ಮತ್ತೆ ಹೂರರಿದ್ದಾರೆ. ಸೊ ಮೋಶೆ ಕೈಗಳ ಮೇಲೆ ಎತ್ತಲ್ಪಟ್ಟಿರುವಾಗ ಸೊ ಇಸ್ರಾಯೇಲ್ಯರು ಜಯಿಸ್ತಾ ಇದ್ದಾರೆ. ಮೋಶೆ ಕೈಗಳು ಭಾರದಿಂದ ಕೆಳಗೆ ಬಿಟ್ಟಾಗ ಸೊ ಅಮಾಲೇಕ್ಯರು ಜಯಿಸ್ತಾ ಇದ್ದಾರೆ. ಸೊ ಇದು ಈ ಯುದ್ಧದಲ್ಲಿ ಅವರು ಜಯ ಹೊಂದಲಿಕ್ಕೋಸ್ಕರವಾಗಿ ಇಬ್ಬರು ವ್ಯಕ್ತಿಗಳು ಅಂದ್ರೆ ಮೋಶೆ ಕೈಗಳ ಮೇಲೆ ಎತ್ತಲ್ಪಟ್ಟಿರುವುದಕ್ಕೋಸ್ಕರವಾಗಿ ಆರೋನ ಊರರು ಸಹಾಯ ಮಾಡ್ತಾರೆ. ಸೊ ಅವರ ಸಹಾಯದಿಂದ ಮೋಶೆ ಕೈಗಳು ಮೇಲೆ ಎತ್ತೇ ಇರುತ್ತೆ. ಸೊ ಮೋಶೆ ಕೈಗಳು ಸಾಯಂಕಾಲದವರೆಗೂ ಮೇಲೆ ಎತ್ತಿರೋದ್ರಿಂದ ಇಲ್ಲಿ ಇಸ್ರಾಯೇಲ್ಯರು ಜಯವನ್ನು ಹೊಂದಿಕೊಳ್ತಾರೆ. ಸೊ ದೇವರು ಹೇಳ್ತಾರೆ, ಸೊ ಈ ಯುದ್ಧದಲ್ಲಿ ಜಯ ಹೊಂದಿದ್ದು ಈ ಯೆಹೋಶುವನ ನಾಯಕತ್ವದ ಯುದ್ಧ ಮಾಡಿದ್ರಿಂದ ಅಲ್ಲ. ಸೊ ಈ ಯುದ್ಧದಲ್ಲಿ ಅವರಿಗೆ ಬಂದಂತ ಜಯ ಮೋಶೆಯ ಕೈಗಳ ಮೇಲೆ ಎತ್ತಲ್ಪಟ್ಟಿರೋದ್ರಿಂದ, ಸೊ ದೇವರು ತಾನೇ ಅಮಾಲೇಕ್ಯರೊಟ್ಟಿಗೆ ಯುದ್ಧವನ್ನ ಮಾಡಿರೋದ್ರಿಂದ. ಸೊ ದೇವರು ಈ ಯುದ್ಧ ನಡೆದ ನಂತರ ಹೇಳ್ತಿರುವ ಮಾತೇನಂತ ಹೇಳಿದ್ರೆ, ಇದನ್ನ ನೀನು ಜ್ಞಾಪಕಾರ್ಥವಾಗಿ ಪುಸ್ತಕದಲ್ಲಿ ಬರೆ
ಬರೆದು ಬಿಟ್ಟು ಇದನ್ನು ಯೆಹೋಶುವನಿಗೆ ಕೊಡು. ಸೊ ಇದರ ಜಯ, ಈ ಯುದ್ಧದಲ್ಲಿ ಅಮಾಲೇಕ್ಯರ ಮೇಲೆ ಹೊಂದಿದಂತ ಈ ಜಯ ಯೆಹೋಶುವನ ಕತ್ತಿಯಿಂದಲ್ಲ ಅಥವಾ ಯೆಹೋಶುವನ ಹಿಡಿದ ಆಯುಧದಿಂದಲ್ಲ, ಇದು ದೇವರೇ ಮಾಡಿದಂತ ಯುದ್ಧವಾಗಿದೆ ಎಂಬುದಾಗಿ. ಸೊ ಇದನ್ನ ಬರೆದು ಆತನ ಕೈಯಲ್ಲಿ ಕೊಡು ಅಂತ ಹೇಳಿ ದೇವರು ಆ ಯವನಸ್ಥನಿಗೋಸ್ಕರವಾಗಿ ದೇವರೊಂದು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಸೊ ಈ ಯುದ್ಧದಲ್ಲಿ ಅವನು ಕಲಿತಂತ ಪಾಠ. ಸೊ ನಂತರದಲ್ಲಿ ನಾನು 2 ಸಂದರ್ಭಗಳನ್ನ ಯೆಹೋಶುವನ ವಿಷಯದಲ್ಲಿ ಹೇಳ್ತೇನೆ. ಸೊ ಈಗ ದೇವರು ಒಂದು ಅನೌನ್ಸ್ ಮಾಡ್ತಾ ಇದ್ದಾರೆ. ಇಸ್ರಾಯೇಲ್ಯರು ಫಸ್ಟ್ ಈ ಒಂದು ಶತ್ರುಗಳನ್ನ ಎದುರಿಸಿರಬಹುದು, ಅಮಾಲೇಕ್ಯರ ಜೊತೆಲೆ ಯುದ್ಧವನ್ನ ಪ್ರಾರಂಭಿಸಿರಬಹುದು, ಯೆಹೋಶುವನೇ ನಾಯಕತ್ವ ವಹಿಸಿ ಯುದ್ಧವನ್ನ ಮಾಡಿರಬಹುದು. ಆದರೆ ಯೆಹೋಶುವನು ಪ್ರಾರಂಭಿಸಿದಂತ ಈ ಯುದ್ಧವು ಯುಗ ಯುಗಾಂತರಗಳಲ್ಲಿಯೂ ಕೂಡ ಯೆಹೋವನೇ ಈ ಯುದ್ಧವನ್ನ ಮಾಡ್ತಾರೆ. ಯಾರ ಜೊತೆ? ಈ ಅಮಾಲೇಕ್ಯರ ಜೊತೆ. ಸೊ ಪ್ರಾರಂಭ ಮಾಡಿದ್ದು ಯೆಹೋಶುವನಾಗಿದ್ರು ಕೂಡ ಅದನ್ನ ಮುಂದುವರಿಸುವಂತದ್ದು, ಕೊನೆಗಾಣಿಸುವಂತದ್ದು ಯೆಹೋವ ದೇವರಾಗಿದ್ದಾರೆ. ಸೊ ಈ ಯುದ್ಧವು ಇದು ತಲಾಂತರಕ್ಕೂ ಕೂಡ ಈ ಅಮಾಲೇಕ್ಯರೊಡನೆ ಯುದ್ಧವಿರುತ್ತೆ ಅಂತ ಹೇಳಿ ದೇವರು ಡಿಕ್ಲೇರ್ ಮಾಡ್ತಾ ಇದ್ದಾರೆ ಈ ಯುದ್ಧವನ್ನ. ಸೊ ಆ ಸ್ಥಳಕ್ಕೆ ಯೆಹೋವ ನಿಸ್ಸಿ ಎಂಬುದಾಗಿ ಹೆಸರಿಡ್ತಾರೆ. ಸೊ ಕರ್ತನ ತಾನೇ ನಮ್ಮ ಜಯ ಕೊಡುವಾತನು, ಜಯಧ್ವಜ ಎಂಬುದಾಗಿ. ಸೊ ಮೊಟ್ಟ ಮೊದಲ ಸಂದರ್ಭ ನಾವು ಯೆಹೋಶುವನನ್ನ, ಈ ಯವನಸ್ಥನಾದಂತ ಯೆಹೋಶುವನ ಜೀವಿತದಲ್ಲಿ ಮೊಟ್ಟ ಮೊದಲ ವಿಷಯ ನಾವು ಗಮನಿಸುವುದು ವಿಧೇಯತೆ. ತನಗೆ ಗೊತ್ತಿಲ್ಲದೆ ಇದ್ರೂ ಕೂಡ ತನ್ನ ಯಜಮಾನನ, ತನ್ನ ನಾಯಕನು ಹೇಳಿದಂತ ಮಾತಿಗೆ ತಕ್ಷಣವೇ ವಿಧೇಯನಾದಂತ ಒಬ್ಬ ಯವನಸ್ಥನನ್ನ ನಾವಿಲ್ಲಿ ಕಾಣಬಹುದು. ಸೊ 2ನೇ ಸಂದರ್ಭ ಯೆಹೋಶುವನ ಜೀವಿತದಲ್ಲಿ, 2ನೇ ಸ್ಥಳದಲ್ಲಿ, ಮೊಟ್ಟ ಮೊದಲು ನಮಗೆ ಈ ಸಂದರ್ಭದಲ್ಲಿ ನಮಗೆ ವಿಮೋಚನೆ ಕಾಂಡ 17ನೇ ಅಧ್ಯಾಯದಲ್ಲಿ ಅಮಾಲೇಕ್ಯರೊಡನೆ ನಡೆದಂತ ಯುದ್ಧದಲ್ಲಿ ಯೆಹೋಶುವನ್ ನಮಗೆ ಪರಿಚಯವಾಗ್ತಾನೆ. ನಂತರ 2ನೇ ಸಂದರ್ಭ ಯೆಹೋಶುವನ್ ನಮಗೆ ಎಲ್ಲಿ ಕಾಣಿಸ್ತಾನೆ ಅಂತ ಹೇಳಿದ್ರೆ, ಇದೇ ವಿಮೋಚನೆ ಕಾಂಡ 24ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದಲ್ಲಿ ನಾವು ಗಮನಿಸಬಹುದು. 2ನೇ ಸಂದರ್ಭದಲ್ಲಿ ನೋಡುವಾಗ ಇಸ್ರಾಯೇಲರೀಗ ರೆಫಿದೀಮನ್ನ ದಾಟಿ ಈಗ ಸೀನಾಯಿ ಪ್ರಾಂತಕ್ಕೆ ಬಂದು ಉಳ್ಕೊಂಡಿದ್ದಾರೆ. ಸೊ ಅಲ್ಲಿ ನಡೆದಂತ ಸಂಘಟನೆ, ಯೆಹೋವನ ಮೋಶೆಗೆ, ನೀನು ಬೆಟ್ಟವನ್ನ ಹತ್ತಿ ಬಂದು ನನ್ನ ಹತ್ತಿರದಲ್ಲೇ ಇರು, ನೀನು ಆ ಧರ್ಮಶಾಸ್ತ್ರವನ್ನು ಆಜ್ಞೆಗಳನ್ನು ಜನರಿಗೆ ಬೋಧಿಸುವಂತೆ ನಾನು ಅವುಗಳನ್ನ ಬರೆದಿರುವ ಶಿಲಾಶಾಸನಗಳನ್ನ ನಿನಗೆ ಕೊಡುತ್ತೇನೆ ಎಂದು ಹೇಳಲಾಗಿ, ಮೋಶೆ ತನ್ನ ಶಿಷ್ಯನಾದ ಯೆಹೋಶುವನ ಸಮೇತ ಎದ್ದು ದೇವರ ಬೆಟ್ಟದ ಮೇಲಕ್ಕೆ ಹೋದನು. ಮೊದಲು ಅವನು ಹಿರಿಯರಿಗೆ, ನಾವು ತಿರುಗಿ ನಿಮ್ಮ ಬಳಿಗೆ ಬರುವ ತನಕ ನೀವು ಇಲ್ಲೇ ಕಾದುಕೊಂಡಿರ್ರಿ, ಆರೋನನು ಹೂರನು ನಿಮ್ಮ ಬಳಿಯಲ್ಲಿದ್ದಾರಷ್ಟೇ, ಯಾವನಿಗಾದರೂ ವ್ಯಾಜ್ಯವಿದ್ದ ಪಕ್ಷಕ್ಕೆ ಅವರ ಹತ್ತಿರಕ್ಕೆ ಹೋಗಲಿ ಎಂದು ಹೇಳಿದನು. ಸೊ ಇಲ್ಲಿ ದೇವರು ಧರ್ಮಶಾಸ್ತ್ರವನ್ನ, ಇಸ್ರಾಯೇಲ್ಯರಿಗೆ ನಿಯಮಗಳನ್ನ, ಆಜ್ಞೆಗಳನ್ನ ಕೊಡಬೇಕೆಂಬುದಾಗಿ ದೇವರು ಸಂಕಲ್ಪಿಸಿ ಮೋಶೆಗೆ ಹೇಳ್ತಾ ಇದ್ದಾರೆ. ಮೋಶೆ ನೀನು ಬೆಟ್ಟದ ಮೇಲೆ ಏರಿ ಬಾ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸೊ ಮೋಶೆ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಸೇವಕನಾದಂತ, ಸೊ ಈ ಯವನಸ್ಥನಾದಂತ ಯೆಹೋಶುವನನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಸೊ ಜೊತೆಗೆ ಕರೆದುಕೊಂಡು ಹೋಗೋದಕ್ಕೆ ಮುಂಚೆ ಹಿರಿಯರನ್ನ ಕರೆಸಿ ಅವರಿಗೆ ಹೇಳ್ತಾನೆ, ಸೊ ನಾನು ಹೋಗ್ತಾ ಇದ್ದೇನೆ ಬೆಟ್ಟದ ಮೇಲಕ್ಕೆ. ಸೊ ದೇವರ ಜೊತೆಯಲ್ಲಿ ನಾನು ಆ ಸಮಯವನ್ನು ಕಳೀಲಿಕ್ಕೋಸ್ಕರವಾಗಿ ಹೋಗ್ತಾ ಇದ್ದಾನೆ. ಸೊ ದೇವರ ಜೊತೆ ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದ್ದೇನೆ. ಕೆಳಗೆ ನಿಮಗೆ ಏನಾದ್ರೂ ಸಮಸ್ಯೆಗಳು ಬಂದ್ರೆ, ಸೊ ನಿಮ್ಮ ಮಧ್ಯದಲ್ಲಿ ಈ ಆರೋನ ಮತ್ತೆ ಹೂರರು ಇದ್ದಾರೆ, ಸೊ ಅವರ ಬಳಿಗೆ ಹೋಗಿ ಆ ಸಮಸ್ಯೆಗಳನ್ನ ನೀವು ಪರಿಷ್ಕರಿಸ್ಕೊಳ್ರಿ ಅಂತ ಹೇಳಿ ಜವಾಬ್ದಾರಿಯನ್ನು ಕೊಟ್ಟು ಮೋಶೆ ಬೆಟ್ಟವನ್ನು ಏರಿ ಹೋಗ್ತಿದ್ದಾನೆ. ಸೊ ಸತ್ಯವೇದದಲ್ಲಿ ನಾವು ಗಮನಿಸುವಾಗ 40 ದಿನ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದಂತ ವ್ಯಕ್ತಿಗಳು ಪ್ರತ್ಯಕ್ಷವಾಗಿ ನಮಗೆ 3 ಜನ ನಮಗೆ ಕಾಣಿಸ್ತಾರೆ. ಮೊಟ್ಟ ಮೊದಲನೇದು ಮೋಶೆ 40 ದಿನ ಸೀನಾಯಿ ಬೆಟ್ಟದ ಮೇಲೆ ಧರ್ಮಶಾಸ್ತ್ರವನ್ನ, ದೇವರ ಆಜ್ಞೆಗಳನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ 40 ದಿನ ಉಪವಾಸವಿದ್ದು ಆತನು ಪ್ರಾರ್ಥಿಸಿದ್ದನ್ನು ನಾವು ದೇವರ ಸನ್ನಿಧಿಯಲ್ಲಿ ಕಳೆದದ್ದನ್ನು ನಾವು ನೋಡಬಹುದು. ಸ್ಪಷ್ಟವಾಗಿ ನಮಗೆ ಅದು ಬರೆಯಲ್ಪಟ್ಟಿದೆ. ನಂತರ 2ನೇ ವ್ಯಕ್ತಿ ಎಲಿಯನು. ಸೊ ಆತನು ಯೆಜಬೇಲಲು ಮಾತಿಗೆ ಆತನು ಹೆದರಿ ಪ್ರಯಾಣ ಮಾಡಿ ಹೋಗುವಾಗ ದೂತನು ಕೊಟ್ಟಂತ ರೊಟ್ಟಿ ಮತ್ತೆ ನೀರನ್ನು ಕುಡಿದು 40 ದಿನ ಆತನು ಪ್ರಯಾಣ ಮಾಡ್ತಾನೆ. ಸೊ 40 ದಿನ ಉಪವಾಸ ಮಾಡಿದ್ದು. ಸೊ 3ನೇ ವ್ಯಕ್ತಿ ನಮ್ಮ ಯೇಸು ಕ್ರಿಸ್ತನು ಕೂಡ, ಆತನು ಕೂಡ ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡು ನೀರಿನಿಂದ ಮೇಲೆ ಬಂದ ಮೇಲೆ ಆತನು ಅಡವಿಗೆ ಹೋಗಿ ಆತನು 40 ದಿನ ಉಪವಾಸವಿದ್ದು ಆತನು ಪ್ರಾರ್ಥನೆಯಲ್ಲಿ ಕಳೆಯುತ್ತಾನೆ ಎಂಬುದಾಗಿ ನೋಡ್ತೇವೆ. ಸೊ 3 ಜನರು 40 ದಿನ ಉಪವಾಸದಲ್ಲಿ ದೇವರ ಸನ್ನಿಧಿಯಲ್ಲಿ ಕಳೆದಂತ ವ್ಯಕ್ತಿಗಳು ನಮಗೆ ನೇರವಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದ್ರೆ 4ನೇ ಒಬ್ಬ ವ್ಯಕ್ತಿ ಕೂಡ ಇದ್ದಾನೆ.
4ನೇ ವ್ಯಕ್ತಿ ಯೆಹೋಶುವನು. ಈತನು ಕೂಡ 40 ದಿನ ಉಪವಾಸದಿಂದ ಇದ್ದಂತ ವ್ಯಕ್ತಿಯಾಗಿದ್ದಾನೆ. ಆದ್ರೆ ಪರಿಶುದ್ಧಾತ್ಮನ ಈತನ ಕುರಿತಾಗಿ ಅದು ಸ್ಪಷ್ಟವಾಗಿ ಬರೆಸಲಿಲ್ಲ. ಆದ್ರೆ ಈ ಸಂದರ್ಭವನ್ನು ನಾವು ನೋಡುವಾಗ ಮೋಶೆ ಬೆಟ್ಟವನ್ನು ಹೇರಿ ಹೋಗೋದಕ್ಕೆ ಮುಂಚೆ ತನ್ನ ಸೇವಕನಾದಂತ ಯೆಹೋಶುವನನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ನಾವು ಕೆಳಗಿನ ಭಾಗ 15ನೇ ವಚನದಿಂದ ನೋಡುವಾಗ ಮೋಶೆ ಬೆಟ್ಟವನ್ನ ಹತ್ತಿದಾಗ ಮೇಘವು ಅದನ್ನ ಮುಚ್ಚಿಕೊಂಡಿತು. ಯೆಹೋವನ ತೇಜಸ್ಸು ಸೀನಾಯಿ ಬೆಟ್ಟದ ಮೇಲೆ ನಿಂತಿತು ಮತ್ತು ಆ ಮೇಘವು 6 ದಿನಗಳವರೆಗೂ ಬೆಟ್ಟವನ್ನು ಮುಚ್ಚಿಕೊಂಡಿತ್ತು. 7ನೆಯ ದಿನದಲ್ಲಿ ಯೆಹೋವನು ಮೇಘದೊಳಗಿಂದ ಕೂಗಿ ಮೋಶೆಯನ್ನು ಕರೆದನು. ಯೆಹೋವನ ತೇಜಸ್ಸು ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸುವ ಬೆಂಕಿಯೋಪಾದಿಯಲ್ಲಿ ಇಸ್ರಾಯೇಲ್ಯರಿಗೆ ಕಾಣಿಸಿತು. ಮೋಶೆ ಆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟವನ್ನೇರಿದನು. ಅವನು ಆ ಬೆಟ್ಟದಲ್ಲಿ ಹಗಲಿರಲು 40 ದಿವಸ ಇದ್ದನು. ಸೊ ಈ ಇಬ್ಬರು ಬೆಟ್ಟವನ್ನ ಏರಿ ಹೋಗ್ತಾರೆ. ಏರಿ ಹೋದ ನಂತರ ದೇವರು ಹೇಳ್ತಿದ್ದಾರೆ, ಇನ್ನೂ ಮೇಲಕ್ಕೆ ಬಾ ಎಂಬುದಾಗಿ ಮೋಶೆಯನ್ನ ದೇವರು ಕರೀತಾ ಇದ್ದಾರೆ. ಸೊ ಆ ಮೇಘದಲ್ಲಿ ದೇವರ ಒಂದು ತೇಜಸ್ಸು ಆವರಿಸಿರುವಾಗ ಬೆಟ್ಟದ ತುದಿಯಲ್ಲಿ ಹೋಗಿ ಮೋಶೆ 40 ದಿವಸ ದೇವರ ಸನ್ನಿಧಿಯಲ್ಲಿ ಕಳೀತಾನೆ. ಸೊ ಇಲ್ಲಿ ಸಂದರ್ಭವನ್ನು ನಾವು ಗಮನಿಸುವಾಗ ಬೆಟ್ಟದ ಕೆಳಗೆ ಇಸ್ರಾಯೇಲ್ ಪ್ರಜೆಗಳು, ಆರೋನನು, ಹೂರರು, ಹಿರಿಯರು ಕೆಳಗೆ ಇದ್ದಾರೆ. ಬೆಟ್ಟದ ತುದಿಯಲ್ಲಿ ಮೋಶೆ ಮತ್ತೆ ದೇವರು ಇದ್ದಾರೆ. ಸೊ ಬೆಟ್ಟದ ಮಧ್ಯದಲ್ಲಿ ಮೋಶೆಯ ಜೊತೆಯಲ್ಲಿ ಹೋದಂತ ಯೆಹೋಶುವನು ಆ ಸ್ಥಳದಲ್ಲಿ ಕಳೀತಾ ಇದ್ದಾನೆ. ಸೊ ಮೊದಲನೇ ಸಂದರ್ಭದಲ್ಲಿ ನಾವು ನೋಡಿದಾಗ ಯುದ್ಧವನ್ನ ಮಾಡಿದ ಯುದ್ಧ ವೀರನು ಈಗ ಎಲ್ಲಿರ್ಬೇಕು, ಎಲ್ಲಿ ಯುದ್ಧ ಇದೆಯೋ, ಇಸ್ರಾಯೇಲರಿಗೆ ಎಲ್ಲಿ ಅಪಾಯ ಬರುತ್ತೋ, ನಾನು ಜಯಿಸಿದ್ದೀನಿ ಅನ್ನೋ ಆ ಧೈರ್ಯದಿಂದ ಈಗ ಅವನೇನ್ ಮಾಡ್ಬೇಕು, ಯುದ್ಧಗಳನ್ನ ಮಾಡ್ಲಿಕ್ಕೋಸ್ಕರವಾಗಿ ಮುಂದೆ ಹೋಗ್ಬೇಕು. ಸೊ ಯುದ್ಧಗಳಿಗೋಸ್ಕರವಾಗಿ ಇವನು ಈ ಯುದ್ಧ ವೀರನಾಗಿ ನಾಯಕತ್ವವನ್ನು ವಹಿಸುವುದಕ್ಕೋಸ್ಕರವಾಗಿ ಆತನು ಮುಂದಕ್ಕೆ ಹೋಗ್ಬೇಕು. ಆದ್ರೆ ಆ ನಡೆದ ಯುದ್ಧದಲ್ಲಿ ಇವನು ಕಲಿತ ಪಾಠ ಏನಂತ ಹೇಳಿದ್ರೆ, ತಾನು ಯುದ್ಧ ಮಾಡಿದ್ದಕ್ಕೋಸ್ಕರವಾಗಿ ಅಲ್ಲ, ಮೋಶೆ ದೇವರ ಸನ್ನಿಧಿಯಲ್ಲಿ ಕೈಗಳು ಎತ್ತಿದ್ರಿಂದಲೇ ದೇವರೇ ಯುದ್ಧ ಮಾಡಿದ್ರಿಂದ ಆ ಜಯವನ್ನು ಹೊಂದಿಕೊಂಡ್ವಿ ಅನ್ನೋ ಒಂದು ಸತ್ಯವನ್ನ ಗ್ರಹಿಸಿದಂತ ಯೆಹೋಶುವನು ಮೋಶೆಯನ್ನ ಬಿಡದೆ ಹಿಂಬಾಲಿಸ್ತಾ ಇದ್ದಾನೆ. ಸೊ ಮೋಶೆಯ ಜೊತೆಯಲ್ಲಿ ಬೆಟ್ಟದ ಮೇಲೆ ಹೋಗ್ಲಿಕ್ಕೆ ಸಿದ್ಧನಾಗ್ತಾನೆ. ಎಂತ ಕ್ಯಾರೆಕ್ಟರ್! ಮೊದಲ ಸಂದರ್ಭದಲ್ಲಿ ನೋಡುವಾಗ ವಿಧೇಯತೆಯನ್ನ ನಾವು ನೋಡ್ತೇವೆ. ಈ ಸಂದರ್ಭದಲ್ಲಿ ಅವನಲ್ಲಿರುವಂತ ದೃಢ ನಿಶ್ಚಯತೆ. ಸೊ ದೃಢ ನಿಶ್ಚಯತೆ ನಾವು ಈ 2ನೇ ಸಂದರ್ಭದಲ್ಲಿ ಯೆಹೋಶುವನ ಜೀವಿತದಲ್ಲಿ ನಾವು ಗಮನಿಸಬಹುದು. ಸೊ ಬೆಟ್ಟದ ಮೇಲೆ ಮೋಶೆ ದೇವರಿಬ್ಬರು ಮಾತಾಡ್ತಾ ಇದ್ದಾರೆ. ಬೆಟ್ಟದ ಕೆಳಗೆ ಇಸ್ರಾಯೇಲ್ ಪ್ರಜೆಗಳೆಲ್ಲರೂ ಕೂಡ ಇದ್ದಾರೆ. ಅವರವರ ಕುಟುಂಬಗಳಾಗಿ ವಾಸ ಮಾಡ್ತಿದ್ದಾರೆ. ಬೆಟ್ಟದ ಕೆಳಗೂ ಇಲ್ಲ, ಬೆಟ್ಟದ ಮೇಲೂ ಇಲ್ಲ, ಅಂದ್ರೆ ತುದಿಯಲ್ಲೂ ಇಲ್ಲ. ಬೆಟ್ಟದ ಮೇಲೆ ಹತ್ತಿ ಹೋಗಿರುವಂತ ಈ ಯೆಹೋಶುವನು ಒಂಟಿಯಾಗಿದ್ದಾನೆ. 40 ದಿನ. ಇಮ್ಯಾಜಿನ್ ಮಾಡ್ಕೊಳ್ರಿ, ಅಲ್ಲಿ ಯಾರವನಿಗೆ ನೀರು ತಂದ್ಕೊಟ್ರು, ಯಾರವನಿಗೆ ಆಹಾರ ತಂದ್ಕೊಟ್ರು. ಅವನು ಮೋಶೆ ಇಲ್ಲಿರುವಂತ ಹೇಳಿ ಹೋಗಿ ಮತ್ತೆ ಮೋಶೆ ತಿರುಗಿ ಬರೋವರೆಗೂ ಕೂಡ ಯೆಹೋಶುವನ ಜಾಗದಿಂದ ಕದಲಿಲ್ಲ. ವಾಟ್ ಎ ಕ್ಯಾರೆಕ್ಟರ್ ಅಲ್ವಾ! ದೇವರು ಇದನ್ನ ಗಮನಿಸಿದ್ರು ಯೆಹೋಶುವನ ಜೀವಿತದಲ್ಲಿ. ಸೊ ಯೆಹೋಶುವನ ಆ ಒಂದು ದೃಢವಾದಂತ ನಿಶ್ಚಯತೆ ನೋಡ್ರಿ, ಆ ವಿಧೇಯತೆ, ಅವನ ಸ್ವಭಾವ ನಮಗೆ ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ದೇವರು ಅಲ್ಲಿ ಗಮನಿಸಿದ್ರು ಯೆಹೋಶುವನನ್ನ. ಸೊ ಯೆಹೋಶುವನು ಮತ್ತೆ ಮೋಶೆ ಕೆಳಗೆ ಬೆಟ್ಟ ಇಳಿದು ಬರುವಾಗ, ಕೊನೆಯದಾಗಿ ಮೋಶೆ ಬೆಟ್ಟವನ್ನು ಏರಿ ಹೋಗುವಾಗ ಕೊನೆಯದಾಗಿ ನೋಡಿದ್ದು ಯೆಹೋಶುವನನ್ನ. ಮತ್ತೆ ಇಲ್ಲಿ ಕೆಳಗೆ ನಡೆದಂತ ಸಂದರ್ಭ ನೋಡಿದ್ರೆ, ಸೊ 40 ದಿನ ಆಗೋಯ್ತು. ಇಸ್ರಾಯೇಲರಿಗೆಲ್ಲರಿಗೂ ಕೂಡ ಈಗ ಟೆನ್ಷನ್ ಸ್ಟಾರ್ಟ್ ಆಯ್ತು. ಸೊ ಮೋಶೆ ಹೋದ, ಏನಾದ್ನೋ ಏನೋ ಇನ್ನೂ ಬಂದಿಲ್ಲ. ಸೊ ನಮಗೆ ಈಗ ಮುಂದಕ್ಕೆ ಹೋಗ್ಬೇಕು, ನಾವು ಮುಂದೆ ಈ ಪ್ರಯಾಣ ಪ್ರಾರಂಭ ಮಾಡ್ಬೇಕು, ನಾವು ಮುಂದುವರಿಸ್ಬೇಕು. ಸೊ ನಮಗೆ ದೇವರು ಬೇಕು. ಸೊ ಮೋಶೆ ಏನಾದ್ನೋ ಏನೋ ನಮಗೆ ಗೊತ್ತಿಲ್ಲ. ದೇವ್ರ ಮಾತನ್ನ ಕೇಳಿ ಬಂದು ನಮಗೆ ಹೇಳ್ತಿದ್ದಂತ ಮೋಶೆ ಮತ್ತೆ ಬಂದೇ ಇಲ್ಲ ಇಷ್ಟು ದಿನಗಳಾದ್ರೂ ಕೂಡ ಅಂತ ಹೇಳಿ ಆಲಸ್ಯವಾದದ್ದನ್ನ ನೋಡಿ ಅವರು ಏನ್ ಮಾಡ್ತಾರೆ, ಇಸ್ರಾಯೇಲರು ತಮಗೋಸ್ಕರವಾಗಿ ಒಂದು ದೇವತೆಯನ್ನ ಮಾಡ್ಕೊಂಡು, ಒಂದು ವಿಗ್ರಹನ ಮಾಡ್ಕೊಂಡು ಅಲ್ಲಿ ಜಾತ್ರೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಈ ವಿಷಯವನ್ನೆಲ್ಲ ಗಮನಿಸಿದಂತ ದೇವರು ಮೋಶೆಗೆ ಹೇಳ್ತಾ ಇದ್ದಾರೆ, ಮೋಶೆ, ನಿನ್ ಜನರು ತಪ್ಪು ಹೋಗಿದ್ದಾರೆ, ನೀನ್ ಕೆಳಗೆ ಇಳಿದು ಹೋಗು ಅಂತ ಹೇಳಿ ದೇವ್ರು ಹೇಳಿದಾಗ ಮೋಶೆ ಕೆಳಗೆ ಇಳಿದು ಬರ್ತಾ ಇದ್ದಾನೆ. ಸೊ ಇಲ್ಲಿ ನಡೆದಂತ ಸಂದರ್ಭ, ಈ ವಿಷಯ ಏನು ಅನ್ನೋದು ಯೆಹೋಶುವನಿಗೆ ಏನೂ ಗೊತ್ತಿಲ್ಲ. ಯಾಕಂದ್ರೆ ಮೋಶೆ ಹೇಳಿ ಹೋದ, ಇಲ್ಲಿ ಇರು ಅಂತ ಹೇಳಿ ಅಲ್ಲೇ ಉಳ್ಕೊಂಡಿದ್ದಾನೆ ಯೆಹೋಶುವನು. ಸೊ ಮತ್ತೆ ಅವರು ಕೆಳಗೆ ಇಳಿದು ಬರುವಾಗ ಈ ವಿಮೋಚನೆ
ವಿಮೋಚನ ಕಾಂಡ 32ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವಾಗ, ಇಸ್ರಾಯೇಲ್ಯರು ಉತ್ಸಾಹದಿಂದ ಕೂಗಾಡುತ್ತಾ ಇರಲಾಗಿ ಯೆಹೋಶುವನು ಆ ಶಬ್ದವನ್ನ ಕೇಳಿ ಪಾಳೆಯದ ಕಡೆಯಿಂದ ಯುದ್ಧ ಧ್ವನಿ ಕೇಳಿಸುತ್ತದೆ ಎಂದು ಮೋಶೆಗೆ ಹೇಳಿದನು. ಅದಕ್ಕವನು, ನನಗೆ ಕೇಳಿಸುವುದು ಜಯಧ್ವನಿಯೂ ಅಲ್ಲ, ಅಪಜಯ ಧ್ವನಿಯೂ ಅಲ್ಲ, ಉತ್ಸವ ಧ್ವನಿಯೇ ಅಂದನು. ಸೊ ಇಲ್ಲಿ ಮೋಶೆಗೆ, ಯೆಹೋಶುವನಿಗೆ ಏನೂ ಗೊತ್ತಿಲ್ಲ, ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಆ ಶಬ್ದವನ್ನ ಕೇಳಿ ಅದಕ್ಕೆ ಮುಂಚೆ ಯುದ್ಧ ಮಾಡಿದ್ನಲ್ಲ, ಸೊ ಇದು ಕೂಡ ಯುದ್ಧದ ಶಬ್ದ ಕೇಳಿಸ್ತಾ ಇದೆ ಎಂಬುದಾಗಿ ಯೆಹೋಶುವನ ಅನ್ಕೊಳ್ತಾನೆ. ಸೊ ಮೋಶೆ ಇಳಿದು ಬಂದಾಗ, ಸೊ ಮೋಶೆ ಜೊತೆ ಮಾತಾಡ್ತಿರುವಾಗ ಮೋಶೆ ಹೇಳ್ತಾನೆ, ಇದು ಯುದ್ಧದ ಶಬ್ದವಲ್ಲ, ಇದು ಜಯದ ಶಬ್ದವೂ ಅಲ್ಲ, ಅಪಜಯದ ಶಬ್ದವೂ ಅಲ್ಲ, ಇದು ಉತ್ಸಾಹದ ಶಬ್ದವು ಕೇಳಿಸ್ತಾ ಇದೆ ಎಂಬುದಾಗಿ ಮೋಶೆ ಯೆಹೋಶುವನಿಗೆ ಹೇಳ್ತಾನೆ. ಸೊ ಮೋಶೆ ಮತ್ತೆ ಕೆಳಗೆ ಇಳಿದು ಬಂದು ಒಂದು ಕಲ್ಲಿನ ಒಂದು ದೇವರು ಆಜ್ಞೆಗಳನ್ನು ಕೊಟ್ಟಂತಹ ಕಲ್ಲಿನ ಹಲಿಗೆಗಳನ್ನ ಒಡೆದು ಹಾಕುವಂಥದ್ದು. ಸೊ ಅಲ್ಲಿ ಅನೇಕರು ಕೊಲ್ಲಲ್ಪಡುವಂಥದ್ದು. ಸೊ ಅಲ್ಲಿ ಒಂದು ಶುದ್ಧೀಕರಣ ನಡೆಯುವಂಥದ್ದನ್ನು ನಾವು ನೋಡ್ತೇವೆ. ಸೊ ಈಗ ಈ ಯೆಹೋಶುವನ ಒಂದು ವ್ಯಕ್ತಿತ್ವದಲ್ಲಿ ನಾವು ನೋಡುವಾಗ, ಸೊ ಇವನು ದೃಢವಾದಂತ ಕದಲದಂತೆ, ಕೆಳಗೆ ಶಬ್ದ ಕೇಳಿಸ್ತಾ ಇದ್ರು ಕೂಡ ಅವನು ಕೆಳಗೆ ಹೋಗಿ ಏನದು ನೋಡೋಣ, ಕ್ಯೂರಿಯಾಸಿಟಿ ಇರುತ್ತಲ್ಲ ನಮಗೆ ಸಾಧಾರಣವಾಗಿ, ಏನೋ ವಿಷಯ ಏನದು ನೋಡ್ಬೇಕು, ತಿಳ್ಕೊಳ್ಬೇಕು ಅಂತ ಹೇಳಿ. ಆದ್ರೆ ಯೆಹೋಶುವನ ಈ ವ್ಯಕ್ತಿತ್ವ ನೋಡ್ರಿ, ಈ ಯವನಸ್ಥಲ್ಲಿರುವಂತ ಒಂದು ಸ್ವಭಾವ ಎಷ್ಟು ಅಮೇಝಿಂಗ್ ಅನ್ಸುತ್ತೆ. ಸೊ ಆ ಶಬ್ದ ಕೇಳ್ತಿದ್ರು ಕೂಡ ಬಂದು ಒಂದ್ಸಲ ನೋಡೋಣ ಅಂತ ಕೂಡ ಅವನು ನೋಡಿಲ್ಲ. ಮತ್ತೆ ಮೇಲೆ ಮೇಘವು ತೇಜಸ್ಸು ಆವರಿಸಲ್ಪಟ್ಟಿರುವಾಗ ಅಲ್ಲಿ ಏನ್ ನಡೀತಾ ಇದೆ, ಮೋಶೆ ಏನ್ ಮಾಡ್ತಾ ಇರಬಹುದು, ಒಂದ್ಸಲ ಹೋಗಿ ನೋಡೋಣ ಅಂತ ಹೇಳಿ ಅಲ್ಲೂ ಕೂಡ ಹತ್ತಿ ಕೂಡ ಅವನು ತುದಿಗೆ ಹೋಗ್ಲಿಕ್ಕೆ ಧೈರ್ಯ ಮಾಡ್ಲಿಲ್ಲ. ಸೊ ಮೇಲೂ ಹೋಗದೆ ಕೆಳಗೂ ಬರದೆ ಮಧ್ಯದಲ್ಲಿ ನಿಂತ್ಕೊಂಡು ತನ್ನ ನಾಯಕನು ಬರೋವರೆಗೂ ಕಾದುಕೊಂಡಿರ್ತಾನೆ ಯೆಹೋಶುವನು. ಸೊ ನಮಗೆ ಯೆಹೋಶುವನು ಈ ವಿಷಯದಲ್ಲಿ, ಈ ಸಂದರ್ಭದಲ್ಲಿ ಕಲಿಸುವ ಪಾಠ ಏನಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಸೊ ಆತನು ತಿರುಗಿ ಬರ್ಲಿಕ್ಕಿದ್ದಾನೆ. ಸೊ ಆತನು ಬರುವವರೆಗೂ ಈ ಯೆಹೋಶುವನ ಹಾಗೆ ಕದಲದೆ, ಕೆಳಗೆ ಏನೇ ಶಬ್ದವಾಗಿರ್ಲಿ ನಾವು ಭೂಮಿ ಮೇಲೆ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡದೆ, ಆ ಶಬ್ದಗಳ ಕಡೆಗೆ ನಾವು ಕಿವಿಗೊಡದೆ, ಸೊ ಹೇಳಿ ಹೋಗಿರುವ ಆತನು ನಾನು ಮತ್ತೆ ಬೇಗನೆ ಬರ್ತೇನೆ ಅಂತ ಹೇಳಿ ಹೋಗಿರುವ ಆತನು ಬರುವವರೆಗೂ ಕೂಡ ಕದಲದೆ ಸ್ಥಿರವಾಗಿ ದೃಢ ನಿಶ್ಚಯತೆಯಿಂದ ನಾವು ನಿಂತಿರುವವರಾಗಿರ್ಬೇಕು. ಸೊ ಮೋಶೆ ಹೇಳಿ ಹೋದ ಹಾಗೆ ತಿರುಗಿ ಬಂದಂತ ಮೋಶೆ ಯೆಹೋಶುವನ ಆತನನ್ನ ಎದುರುಗೊಳ್ತಾನೆ. ಸೊ ಯೇಸು ಕ್ರಿಸ್ತನು ಕೂಡ ಹೇಳಿ ಹೋಗಿದ್ದಾರೆ ನಾನು ಮತ್ತೆ ಬರ್ತೀನಿ ಅಂತ ಹೇಳಿ, ಆತನು ಕೂಡ ಖಂಡಿತವಾಗಿ ಬರುವಾತನಾಗಿದ್ದಾನೆ. ಸೊ ಆತನ ಬರೋಣವನ್ನು ಎದುರುಗೊಳ್ಳುವುದಕ್ಕೋಸ್ಕರವಾಗಿ ನಾವು ಕೂಡ ಸಿದ್ಧರಾಗಿರೋಣ. ಸೊ ಮೂರನೇ ಸಂದರ್ಭ ನಾವು ಯೆಹೋಶುವನ ಜೀವಿತದಲ್ಲಿ ನೋಡೋದಾದ್ರೆ, ಸೊ ಇಲ್ಲಿ ಈ ಒಂದು ಸಂಘಟನೆ ನಡೆದ ನಂತರ ದೇವರು ತುಂಬಾ ದುಃಖ ಪಡ್ತಾರೆ. ಮೋಶೆಗೂ ಕೂಡ ಬಹಳ ದುಃಖ ಆಗತ್ತೆ. ಸೊ ದುಃಖ ಆದಾಗ ಮೋಶೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ವಿಮೋಚನೆ ಕಾಂಡ 33ನೇ ಅಧ್ಯಾಯ 7ನೇ ವಚನದಿಂದ ನಾವು ನೋಡುವಾಗ, ವಿಮೋಚನ ಕಾಂಡ 33ನೇ ಅಧ್ಯಾಯ 7ನೇ ವಚನ, ಮೋಶೆ ಡೇರೆಯನ್ನ ಪಾಳೆಯದ ಹೊರಗೆ ದೂರವಾಗಿ ಹಾಕಿಸಿದನು, ಅದಕ್ಕೆ ದೇವದರ್ಶನದ ಡೇರೆ ಎಂದು ಹೆಸರಿಟ್ಟನು. ಯೆಹೋವನ ಉತ್ತರವನ್ನ ಬಯಸಿದವರೆಲ್ಲರೂ ಪಾಳೆಯದ ಹೊರಗಿದ್ದ ದೇವದರ್ಶನದ ಡೇರೆಗೆ ಹೋಗುತ್ತಿದ್ದರು. ಮೋಶೆ ಆ ಡೇರೆಗೆ ಹೋಗುವಾಗೆಲ್ಲ ಜನರೆಲ್ಲರೂ ಎದ್ದು ತಮ್ಮ ತಮ್ಮ ಡೇರೆಗಳ ಬಾಗಿಲಲ್ಲಿ ನಿಂತು ಮೋಶೆಯು ಆ ಡೇರೆಯೊಳಕ್ಕೆ ಹೋಗುವ ತನಕ ಅವನ ಹಿಂದೆ ನೋಡುತ್ತಿದ್ದರು. ಮೋಶೆ ಆ ಡೇರೆಯೊಳಗೆ ಹೋದ ಕೂಡಲೇ ಮೇಘ ಸ್ತಂಭವು ಇಳಿದು ಆ ಡೇರೆಯ ಬಾಗಿಲಲ್ಲಿ ನಿಲ್ಲುತ್ತಿತ್ತು. ಆಗ ಯೆಹೋವನು ಮೋಶೆ ಸಂಗಡ ಮಾತಾಡುವನು. ಆ ಮೇಘ ಸ್ತಂಭವು ಡೇರೆಯ ಬಾಗಿಲಲ್ಲಿ ನಿಂತದ್ದನ್ನ ಜನರೆಲ್ಲರೂ ನೋಡಿ ಎದ್ದು ತಮ್ಮ ತಮ್ಮ ಡೇರೆಗಳ ಬಾಗಿಲಲ್ಲೇ ಅಡ್ಡ ಬೀಳುವರು. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು. ಆದರೆ ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯವನಸ್ಥನಾದ ಆ ಶಿಷ್ಯನು ಆ ಡೇರಿಯಲ್ಲಿಯೇ ಇದ್ದನು, ಅದರ ಬಳಿಯಿಂದ ಹೋಗಲೇ ಇಲ್ಲ. ಹಲ್ಲೆಲೂಯ. ಸೊ ಯೆಹೋಶುವನ ಮೂರನೇ ಸಂದರ್ಭದಲ್ಲಿ ನಾವು ನೋಡುವಂಥದ್ದು ದೇವರ ಒಂದು ಡೇರಿಯಲ್ಲಿ ಇರುವಂತ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದೇವೆ. ಸೊ ಎಂತ ಅದ್ಭುತವಾದಂತ ವ್ಯಕ್ತಿಗಳು. ಏನು ಅವನನ್ನ ಅಟ್ರಾಕ್ಟ್ ಮಾಡಿದ್ದು? ನಾಯಕನಾದ ಮೋಶೆ.
ಮೋಶೆ ಅಂತ ನಾಯಕನಿಗೆ ಯೆಹೋಶುವನಂತ ಸೇವಕ, ಏನ್ ಕಾಂಬಿನೇಷನ್ ಅದು ಅಸಲು. ದೇವರಿಗೆ ಮಹಿಮೆ ಉಂಟಾಗಲಿ. ಸೊ ದೇವರ ಸಾನ್ನಿಧ್ಯದಲ್ಲೇ ಕಳೆಯುವಂತ ನಾಯಕನನ್ನ ಗಮನಿಸ್ತಾ ಇದ್ದಾನೆ ಯೆಹೋಶುವನು. ನಾನು ತುಂಬಾ ದುಃಖ ಪಡುವಂತ ಒಂದು ವಿಷಯ, ಈಗಿನ ಪ್ರೆಸೆಂಟ್ ಕಾಲದಲ್ಲಿ ಮಾದರಿ ತೋರಿಸುವಂತ ಸೇವಕರು ಈಗಿನ ಯವನಸ್ಥರಿಗೆ ಇಲ್ಲ. ಯವನಸ್ಥರು ಇರುವಂತ ಕೊರತೆ ಏನಂತ ಹೇಳಿದ್ರೆ, ಇದು ಕ್ರೈಸ್ತತ್ವ, ಇದು ಸೇವೆ, ಇದು ಕ್ರಿಸ್ತನ ಒಂದು ಮಾಡೆಲ್, ಇದು ಮಾದರಿ. ಪೌಲನು ಹೇಳ್ದ ಹಾಗೆ, ನಾನು ಕ್ರಿಸ್ತನನ್ನ ಹೋಲಿ ನಡ್ಕೊಂಡ ಹಾಗೆ ನೀವು ನನ್ನನ್ನ ಹೋಲಿ ನಡ್ಕೊಳ್ರಿ ಅಂತ ಧೈರ್ಯ ಮಾಡುವಂತ ನಾಯಕರು ಈ ಕಾಲದಲ್ಲಿ ಇಲ್ಲ. ಈಗಿನ ಜನರೇಷನ್ಗೆ ಮಾದರಿಯ ಕೊರತೆ ಇದೆ. ಸೊ ಅದಕ್ಕೆ ಯವನಸ್ಥರು ತಪ್ಪಿ ಹೋಗುವಂಥದ್ದು, ಎಲ್ಲಾ ಕಡೆ ತಪ್ಪುಗಳನ್ನ ನೋಡುವಾಗ ದೇವರನ್ನ ಅಂದ್ರೆ ದೇವರಲ್ಲಿ ಭಯಭಕ್ತಿಯಿಂದ ಯಥಾರ್ಥವಾಗಿ ನಡ್ಕೊಳ್ಳೋದು ಒಂದು ಕೊರತೆ ಈಗಿನ ಜನರೇಷನ್ಗೆ ಇದೆ. ಇದು ತುಂಬಾ ದುಃಖಕರವಾದಂತ ಒಂದು ವಿಷಯ. ಸೊ ಮೋಶೆ ದೇವರ ಸನ್ನಿಧಿಯಲ್ಲಿಯೇ ಇರುವಂತ ವ್ಯಕ್ತಿ ಆಗಿರೋದ್ರಿಂದ ಅವನನ್ನ ಗಮನಿಸ್ತಿರುವಂತ ಯೆಹೋಶುವನು ಇರುವಂತ 3ನೇ ಸ್ಥಳ ನೋಡ್ರಿ. ಮೊದಲನೆಯ ಸ್ಥಳ ಯುದ್ಧ ಮಾಡಿದಂತ ಯುದ್ಧ ಭೂಮಿಯಲ್ಲಿ ನಾವು ನೋಡ್ತೇವೆ. ಮೊದಲನೆಯ ಸಂದರ್ಭ ಯೆಹೋಶುವನನ್ನ ನಾವು ನೋಡುವಂತದ್ದು. 2ನೇ ಸಂದರ್ಭ ಬೆಟ್ಟದ ಮಧ್ಯದಲ್ಲಿ. 3ನೇ ಸಂದರ್ಭ ದೇವರ ಗುಡಾರದಲ್ಲಿ ಆತನ ಒಂದು ವಾಸ. ಅದನ್ನ ಬಿಟ್ಟು ಹೋಗ್ಲೇ ಇಲ್ವಂತೆ. ದೇವರಿಗೆ ಸ್ತೋತ್ರವಾಗಲಿ. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ದೇವರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಮೋಶೆ ನಾನು ಇಸ್ರಾಯೇಲರ ಮಧ್ಯದಲ್ಲಿ ವಾಸ ಮಾಡ್ಬೇಕೆಂಬುದಾಗಿ ಆಸೆ ಪಡ್ತಾ ಇದ್ದಾನೆ. ಸೊ ನೀನ್ ನನಗೋಸ್ಕರವಾಗಿ ಅವರ ಮಧ್ಯದಲ್ಲಿ ಒಂದು ಡೇರೆಯನ್ನ ಹಾಕು ಅಂತ ಹೇಳಿ ದೇವರು ಮೋಶೆಗೆ ಹೇಳ್ತಾರೆ. ಅದೇ ಪ್ರಕಾರವಾಗಿ ಮೋಶೆ ಒಂದು ಡೇರೆಯನ್ನ ಹಾಕ್ತಾರೆ. ಯಾಕಂದ್ರೆ ಅವರು ಪ್ರಯಾಣ ಮಾಡುವುದರಿಂದ ಟೆಂಟ್ಗಳಲ್ಲೇ ವಾಸ ಮಾಡ್ತಾ ಇರ್ತಾರೆ. ಸೊ ದೇವರ ಒಂದು ಮನಸ್ಸು, ದೇವರ ಆಸೆ, ಮನುಷ್ಯರ ಮಧ್ಯದಲ್ಲಿ ನಾನು ಇರಬೇಕು, ಅವರ ಜೊತೆಯಲ್ಲಿ ನಾನು ಇರಬೇಕು ಅನ್ನೋ ಒಂದು ಆಸೆಯಿಂದ ದೇವರು ಹೇಳ್ತಾರೆ, ಮೋಶೆ ಇಸ್ರಾಯೇಲಿನ ಗುಡಾರಗಳ ಮಧ್ಯದಲ್ಲಿ ನನಗೊಂದು ಗುಡಾರವನ್ನು ಹಾಕು ಅಂತ ಹೇಳಿ. ಸೊ ಆ ಮಧ್ಯದಲ್ಲಿ ಆತನಿಗೋಸ್ಕರವಾಗಿ ಒಂದು ಗುಡಾರವು ಹಾಕಲ್ಪಡುತ್ತೆ. ಸೊ ಹಾಕಲ್ಪಟ್ಟ ನಂತರ ಇಸ್ರಾಯೇಲ್ಯರು ದೇವರಿಗೆ ವಿರುದ್ಧವಾಗಿ ಅವಿಧೇಯರಾಗಿ ಬಸವನ ರೂಪವನ್ನು ಮಾಡಿಕೊಂಡು ಅವರ ಉತ್ಸಾಹವನ್ನು ಮಾಡುವಾಗ ಮೋಶೆಗೆ ಬಹಳ ಸಿಟ್ಟು ಬರುತ್ತೆ, ಬಹಳ ದುಃಖ ಆಗುತ್ತೆ. ಇಸ್ರಾಯೇಲರಿಗೋಸ್ಕರ ಕ್ಷಮಾಪಣೆಗಾಗಿ ಪ್ರಾರ್ಥನೆ ಕೂಡ ಮಾಡ್ತಾನೆ. ಆದ್ರೆ ಇಲ್ಲೊಂದು ಕಾರ್ಯವನ್ನ ಮಾಡ್ತಾನೆ. ಅಲ್ಲಿ ಇಸ್ರಾಯೇಲಿನ ಮಧ್ಯದಲ್ಲಿ ಇದ್ದಂತ ಈ ಡೇರೆಯನ್ನ, ದೇವರಿಗೋಸ್ಕರವಾಗಿ ನಿಯಮಿಸಿದಂತ, ದೇವರಿಗೋಸ್ಕರವಾಗಿ ಹಾಕಿದಂತ ಈ ಡೇರೆಯನ್ನ ತೆಗೆದುಕೊಂಡು ಪಾಳೆಯದ ಹೊರಗೆ ಹಾಕ್ತಾನೆ ಮೋಶೆ. ಸೊ ಪಾಳೆಯದ ಹೊರಗೆ ಹಾಕಿ ಅದಕ್ಕೆ ದೇವ ದರ್ಶನದ ಗುಡಾರ ಅಂತ ಹೇಳಿ ಅದಕ್ಕೆ ಹೆಸರಿಡ್ತಾನೆ. ಸೊ ದೇವರ ದರ್ಶನದ ಗುಡಾರ, ಆ ಗುಡಾರದೊಳಗೆ ಮೋಶೆ ದೇವ್ರ ಜೊತೆ ಮಾತಾಡ್ಲಿಕ್ಕಾಗಿ ಹೋಗ್ತಾ ಇರ್ತಾನೆ. ಸೊ ಅವನು ಗುಡಾರದೊಳಗೆ ಹೋಗುವಾಗ ಇಸ್ರಾಯೇಲರೆಲ್ಲರೂ ಕೂಡ ತಮ್ಮ ತಮ್ಮ ಗುಡಾರಗಳಿಂದ ಹೊರಗೆ ಬರ್ತಾರೆ, ಅವರವರ ಗುಡಾರಗಳಲ್ಲಿ ನಿಂತ್ಕೊಂಡು ನೋಡ್ತಾರೆ. ಸೊ ಮೋಶೆ ಗುಡಾರದ ಒಳಗೆ ಹೋದ ಮೇಲೆ ಸೊ ಅಲ್ಲಿ ಮೋಶೆ ದೇವ್ರ ಜೊತೆ ಮಾತಾಡ್ತಾನೆ. ಈ ಇಸ್ರಾಯೇಲರೆಲ್ಲರೂ ಕೂಡ ಡೇರೆಯ ಬಾಗಿಲಲ್ಲೇ ಅಲ್ಲಿಂದಲೇ ದೂರದಿಂದಲೇ ನಮಸ್ಕಾರ ಮಾಡೋದು, ದೂರದಿಂದಲೇ ದೇವರಿಗೆ ನಮಸ್ಕಾರ ಮಾಡೋದು. ದೇವರಿಗೂ ಇಸ್ರಾಯೇಲರಿಗೂ ಇರುವಂತ ಒಂದು ರಿಲೇಶನ್ಶಿಪ್. ಆದ್ರೆ ಮೋಶೆಗೂ ದೇವರಿಗಿರುವಂತ ರಿಲೇಶನ್ಶಿಪ್ ಏನಂತ ಹೇಳಿದ್ರೆ, ದೇವರ ಒಂದು ಪ್ರತ್ಯಕ್ಷ ಗುಡಾರದೊಳಗೆ ಅಂದ್ರೆ ದೇವದರ್ಶನದ ಗುಡಾರದ ಒಳಗೆ ಹೋಗ್ತಾನೆ. ಇನ್ನೊಬ್ಬ ಫ್ರೆಂಡ್ ಜೊತೆ ಮಾತಾಡೋ ರೀತಿಯಲ್ಲಿ ಮೋಶೆ ಮಾತಾಡ್ತಾನೆ, ಮತ್ತೆ ತನ್ನ ಗುಡಾರಕ್ಕೆ ವಾಪಸ್ ಹೋಗ್ತಾನೆ. ಆದ್ರೆ ಯೆಹೋಶುವನು ಆ ಗುಡಾರವನ್ನ ಬಿಡದೆ, ಯವ್ವನಸ್ಥನಾದಂತ ಮೋಶೆಯ ಸೇವಕನಾದಂತ ಯೆಹೋಶುವನು ಆ ಡೇರೆಯನ್ನ ಬಿಟ್ಟು ಹೋಗಲೇ ಇಲ್ವಂತೆ. ಸೊ ಈ ಮಾದರಿ ತೋರಿಸುವಂತ ನಾಯಕರು ಎಷ್ಟು ಅವಶ್ಯಕತೆ ಇದ್ದಾರಲ್ಲ. ಯೆಹೋಶುವನು ಆ ದೇವ ಸಾನ್ನಿಧ್ಯದ ಒಂದು ಅನುಭವ, ಅದರ ರುಚಿ ಅವನಿಗೆ ಸಿಕ್ಕಿದೆ. ಮೋಶೆ 40 ದಿನ ಬೆಟ್ಟದ ಮೇಲೆ ಇದ್ದಾಗ ಅವನು ಗಮನಿಸಿದಾನೆ. ಸೊ ಮೋಶೆಯ ಮುಖ ಪ್ರಕಾಶವಾಗಿರುವಂತದ್ದು. ಸೊ ದೇವರ ಸನ್ನಿಧಿಯನ್ನು ಅನುಭವಿಸಿ ಬಂದಂತ ಮೋಶೆಯನ್ನ ಫಸ್ಟ್ ಮೀಟ್ ಮಾಡಿದಂತ ವ್ಯಕ್ತಿ ಯೆಹೋಶುವನು. ಅದನ್ನ ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ದೇವ ಸಾನ್ನಿಧ್ಯವು ನಮಗೆ ಸಾಕು, ದೇವ ಸಾನ್ನಿಧ್ಯದಲ್ಲಿ ನಿವಾಸ ಮಾಡಬೇಕು. ಸೊ ಅವನು ಯುದ್ಧದಲ್ಲಿ ಜಯವನ್ನು ಹೊಂದಿದಂತ ಜಯವೀರನಾಗಿದ್ರು ಕೂಡ ಅವನು ತಿಳ್ಕೊಂಡಂತ ಸೀಕ್ರೆಟ್
ದೇವರ ಸನ್ನಿಧಿಯಲ್ಲಿರಬೇಕು, ದೇವರ ಗುಡಾರದಲ್ಲಿ ವಾಸ ಮಾಡಬೇಕು. ಎಂತ ಆಶೀರ್ವಾದ ಅಲ್ವಾ! ದೇವರ ಸನ್ನಿಧಿಯಲ್ಲಿ ದೇವರ ಪಾದವನ್ನು ಬಿಡದೆ ಅಲ್ಲಿ ವಾಸ ಮಾಡುವಂಥದ್ದು ಉತ್ತಮವಾದಂಥದ್ದನ್ನು ಯೆಹೋಶುವನು ಅದರಲ್ಲಿ ನಿಂತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಯೆಹೋಶುವನನ್ನ 3 ಸಂದರ್ಭಗಳಲ್ಲಿ ನಾವು ನೋಡುವಾಗ, 3 ಸ್ಥಳಗಳಲ್ಲಿ ನಾವು ಆತನ ಒಂದು ಜೀವಿತವನ್ನು ನಾವು ಗಮನಿಸುವಾಗ, ಮೊದಲು ಯುದ್ಧ ಭೂಮಿಯಲ್ಲಿ ಇದ್ದಂಥ ಯೆಹೋಶುವನು, ನಾಯಕನಿಗೆ ವಿಧೇಯನಾದಂಥ ಯೆಹೋಶುವನು. 2ನೇ ಸಂದರ್ಭ ಬೆಟ್ಟದ ಮಧ್ಯದಲ್ಲಿ ಇದ್ದಂತ ಯೆಹೋಶುವನು, ದೃಢ ನಿಶ್ಚಯತೆಯಿಂದ ಇದ್ದಂತ ಯೆಹೋಶುವನು. 3ನೇ ಸಂದರ್ಭ ನೋಡುವಾಗ ದೇವರ ಗುಡಾರದಲ್ಲಿ ನಿಂತಂತ, ಆ ಗುಡಾರವನ್ನ ಬಿಟ್ಟು ಹೋಗದೆ ಅಲ್ಲೇ ವಾಸ ಮಾಡಿದಂತ ಯೆಹೋಶುವನು. ಸೊ ಇಂಥ ಯವನಸ್ಥರನ್ನ ದೇವರು ಎಬ್ಬಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸೊ ದೇವರ ವಾಕ್ಯವನ್ನು ಕೇಳ್ತಾ ಇರುವಂತ ನಾವು ಕೂಡ ಇದನ್ನೇ ಬಯಸೋಣ. ದೇವರ ಸಾನ್ನಿಧ್ಯವೇ ನಮಗೆ ವಾಸಸ್ಥಾನವಾಗಿರಲಿ. ಸೊ ಆತನ ಸನ್ನಿಧಿಯನ್ನ ಬಯಸುವವರಾಗೋಣ. ದೇವರ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸೊ ಈ ಅವಕಾಶವನ್ನು ಕೊಟ್ಟಂತ ಗಿಲ್ಗಾಲ್ ಕಾರ್ನರ್ ಆಫ್ ಸ್ಟೋನ್ಸ್ ಈ ಒಂದು ಟೀಮಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್, ಸಿಸ್ಟರ್ಸ್. ಥ್ಯಾಂಕ್ ಯು. ದೇವರು ನೀವು ಮಾಡ್ತಿರುವಂತ ಈ ಸೇವೆಯನ್ನು ಆಶೀರ್ವದಿಸಲಿ. ದೇವರು ಕೊಟ್ಟ ಈ ಅವಕಾಶಕ್ಕಾಗಿ ಆತನನ್ನು ಘನಪಡಿಸ್ತಾ ಇದ್ದೇನೆ. ಪರಿಶುದ್ಧನಾದ ನನ್ನ ದೇವನೇ, ಅಯ್ಯ, ಇಸ್ರಾಯೇಲರಿಗೆ ಮೋಶೆಯಂತ ನಾಯಕನನ್ನ, ಯೆಹೋಶುವನಂತ ನಾಯಕನನ್ನ ಕೊಟ್ಟ ದೇವ, ಈ ಅಂತ್ಯ ದಿನಗಳಲ್ಲಿಯೂ ಕೂಡ ಸ್ವಾಮಿ ದೇವ, ಕ್ರಿಸ್ತನ ನಾಮವನ್ನು ಮಹಿಮೆ ಪಡಿಸುವಂತ ಅಂತ ನಾಯಕರನ್ನು ಎಬ್ಬಿಸಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ ಸ್ವಾಮಿ. ನಮ್ಮನ್ನು ಕೂಡ ದೇವ ಆ ರೀತಿಯಾಗಿ ಉಪಯೋಗ ಮಾಡಿಕೊಳ್ಳಿರಿ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಸ್ವಾಮಿ. ದೇವ, ಈ ಒಂದು ದೇವ ಟೀಮನ್ನು ನಡೆಸ್ತಿರುವಂತ ದೇವ ನಾಯಕಿಯರನ್ನ ಆಶೀರ್ವದಿಸಿರಿ. ಅವರಿಗೆ ಬರತಕ್ಕ ಪ್ರತಿಫಲವನ್ನು ಅನುಗ್ರಹಿಸಿರಿ. ಈ ನೂತನವಾದ ದಿನದಲ್ಲಿ ನೂತನ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ ಸ್ವಾಮಿ. ಈ ದಿನವೆಲ್ಲ ನಿಮ್ಮ ಕೃಪೆಯಲ್ಲಿ ಮರೆಮಾಚಿಕೊಳ್ಳಿರಿ ದೇವ. ಸಹಾಯ ಮಾಡಿ ನೀವು ತಾನೇ ಮಹಿಮೆ ಹೊಂದಬೇಕಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತಿದ್ದೇವೆ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ